ಜನವರಿ 14ನೇ ತಾರೀಕಿನಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದರೆ ಉತ್ತರಾಯಣ ಆರಂಭದ ಪರ್ವಕಾಲ. ಇದನ್ನು ಮಕರ ಸಂಕ್ರಮಣ ಎಂದೂ ಆಚರಿಸುತ್ತಾರೆ. ಎಲ್ಲ ಹಿಂದೂಗಳಿಗೂ ಇದೊಂದು ದೊಡ್ಡ ಹಬ್ಬವಾಗಿದೆ. ನಮ್ಮ ಭಾರತ ದೇಶ ಹಾಗೂ ನೆರೆಯ ನೇಪಾಳ ದೇಶದಲ್ಲೂ ಮಕರ ಸಂಕ್ರಾಂತಿಯನ್ನು ಬಹಳ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಾರೆ. ಸೂರ್ಯನೊಬ್ಬನೇ, ಆದರೂ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮ್ಮ ನೆರೆ ರಾಜ್ಯವಾದ ತಮಿಳುನಾಡಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಡುಗೆ ವಿಶೇಷತೆಗಳನ್ನು ನೋಡೋಣ. ತಮಿಳುನಾಡಿನಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಪೊಂಗಲ್ ಹಬ್ಬ ಎಂದೆನ್ನುತ್ತಾರೆ. ಇಲ್ಲಿ ಪೊಂಗಲನ್ನು 4 ದಿನಗಳ ಹಬ್ಬವನ್ನಾಗಿ ಆಚರಿಸುತ್ತಾರೆ. ತಮಿಳಿಯನ್ನರಿಗೆ ಪೊಂಗಲ್ ಎಂಬುದು ಒಂದು ಜನಪ್ರಿಯ ಉಪಹಾರವೂ ಆಗಿದೆ. ಅಲ್ಲದೆ ಪೊಂಗಲ್ ಹಬ್ಬದ ದಿವಸದ ಪ್ರಮುಖ ಅಡುಗೆಯೇ ಪೊಂಗಲಾಗಿದೆ. ತಮಿಳುನಾಡಿನ ಪೊಂಗಲನ್ನು ಹೇಗೆ ಸುಲಭವಾಗಿ ಮಾಡುವುದೆಂದು ನನ್ನ ಆತ್ಮೀಯ ಗೆಳತಿ ಶ್ರೀಮತಿ ಇಂದಿರಾ ಶ್ರೀಹರಿ ರೆಡ್ಡಿಯವರು ನಮ್ಮ ವೀಕ್ಷಕರಿಗಾಗಿ ಮಾಡಿ ತೋರಿಸುತ್ತಾರೆ. ಪೊಂಗಲ್ನಲ್ಲಿ ಖಾರ ಪೊಂಗಲ್ ಮತ್ತು ಸಕ್ಕರೆ ಪೊಂಗಲ್ ಎಂಬ 2 ವಿಧವಿದೆ. ಇವತ್ತು ನಾವು ವೇಣು ಪೊಂಗಲ್ ಅಂದರೆ ಖಾರ ಪೊಂಗಲನ್ನು ಮಾಡೋಣ. ಇವರು ತಮಿಳುನಾಡು ಮತ್ತು ಆಂಧ್ರದ ಗಡಿ ಪ್ರದೇಶದವರಾದ ಕಾರಣ ಪೊಂಗಲ್ ಮಾಡುವುದರಲ್ಲಿ ಇವರು ಬಹಳ ನಿಷ್ಣಾತರು. ಶಂಖದಿಂದ ಬಂದರೆ ಮಾತ್ರ ತೀರ್ಥ ಅಂದ ಹಾಗೆ ತಮಿಳು ಮತ್ತು ತೆಲುಗು ಜನರ ಕೈರುಚಿಯ ಪೊಂಗಲ್ ಅದ್ಭುತವಾಗಿರುತ್ತದೆ. ಈಗ ಬಹಳ ರುಚಿಯಾದ ತಮಿಳುನಾಡಿನ ಖಾರ ಪೊಂಗಲ್ ಮಾಡುವುದನ್ನು ತಿಳಿಯೋಣ. ಮೊದಲು ಪೊಂಗಲ್ ಮಾಡಲು ಬೇಕಾದ ಸಾಮಗ್ರಿಗಳನ್ನು ಜೋಡಿಸಿಡೋಣ. ಮುಖ್ಯವಾಗಿ ಹೆಸರುಬೇಳೆ, ಅಕ್ಕಿ ಮತ್ತು ತುಪ್ಪ. ನಂತರ ಒಗ್ಗರಣೆಗೆ ಹಿಂಗಿನ ಹುಡಿ, ಜೀರಿಗೆ, ಕಾಳುಮೆಣಸು, ಅರಸಿನ ಹುಡಿ, ಗೇರು ಬೀಜ, ಒಗ್ಗರಣೆ ಸೊಪ್ಪು ಹಾಗೂ ಹಸಿ ಶುಂಠಿ. ಇಷ್ಟೇ. ಉಪ್ಪು ಹಾಕಲೇಬೇಕಲ್ಲ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಗಾದೆ ಮಾತೆ ಇದೆಯಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿದರಾಯಿತು. ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳಬೇಕು. ಮೊದಲು ದಪ್ಪ ತಳದ ಬಾಣಲೆಗೆ ಹೆಸರು ಬೇಳೆಯನ್ನು ಹಾಕಿ ಮಂದ ಉರಿಯಲ್ಲಿ ಹುರಿಯಬೇಕು. ಗಡಿಬಿಡಿ ಮಾಡಿ ದೊಡ್ಡ ಉರಿ ಮಾಡಿದರೆ ಹೆಸರು ಬೇಳೆ ಬೇಗ ಕರಂಚುತ್ತದೆ, ಪೊಂಗಲಿನ ರುಚಿ ಕೆಡುತ್ತದೆ. ಇದನ್ನು ಹುರಿಯುವಾಗ ಜಾಗ್ರತೆಯಾಗಿ ತಾಳ್ಮೆಯಿಂದ ಹುರಿದಾಗ ಬೇಳೆ ತುಸು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆಗ ಬೇಳೆಯ ಘಮ ಬರಲು ಆರಂಭವಾಗುತ್ತದೆ. ಬೇಳೆಯ ಘಮ ಬಾರದಿದ್ದರೆ ಪೊಂಗಲ್ ರುಚಿಯಾಗುವುದಿಲ್ಲ. ಬೇಳೆ ಕೆಂಪಗಾಗುತ್ತಿದ್ದಂತೆ ಉರಿಯನ್ನು ಆಫ್ ಮಾಡಿ ಬೇಳೆಯನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು. ನಂತರ ಅಕ್ಕಿ ಮತ್ತು ಹುರಿದ ಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಈಗ ಪೊಂಗಲ್ ಮಾಡಲು ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲಿಡೋಣ. ಇದಕ್ಕೆ 7 ಲೋಟ ನೀರು ಹಾಕಿ ಕುದಿಯಲು ಇಡಬೇಕು. ಯಾಕೆಂದರೆ 1 ಲೋಟ ಅಕ್ಕಿಗೆ 3 ಲೋಟ ನೀರು, ಹಾಗೆ 1 ಲೋಟ ಹೆಸರು ಬೇಳೆಗೆ 3 ಲೋಟ ನೀರು. ಮತ್ತು ನಾವಿಲ್ಲಿ ಇದನ್ನು ದಪ್ಪ ತಳದ ಪಾತ್ರೆಯಲ್ಲಿ ಮಾಡುವುದರಿಂದ ಅದಕ್ಕೆ ಒಂದು ಎಕ್ಸ್ಟ್ರಾ ನೀರು. ಪೊಂಗಲನ್ನು ಕುಕ್ಕರಲ್ಲಿ ಮಾಡುವುದಾದರೆ ಅದಕ್ಕೆ 6 ಲೋಟ ನೀರು ಇದ್ದರೆ ಸಾಕಾಗುತ್ತದೆ. ಮಾತಾಡುತ್ತಿದ್ದಂತೆ ನೀರು ಕುದಿಯುತ್ತಿದೆ. ಕುದಿಯುವ ನೀರಿಗೆ ಅಕ್ಕಿ ಮತ್ತು ಬೇಳೆಯನ್ನು ಹಾಕಬೇಕು. 5-6 ನಿಮಿಷಗಳಲ್ಲಿ ಬೇಳೆ ಮತ್ತು ಅಕ್ಕಿ ಕುದಿದು ಅದು ಉಕ್ಕುಕ್ಕಿ ಬರಲು ಆರಂಭವಾಗುತ್ತಿದ್ದಂತೆ 2-3 ಚಮಚ ತುಪ್ಪವನ್ನು ಹಾಕಬೇಕು. ಆಗ ಉಕ್ಕಿ ಬರುವುದು ನಿಂತು ಶಾಂತವಾಗಿ ಮೆಲ್ಲನೆ ಬೇಯಲು ಶುರುವಾಗುತ್ತದೆ. ಇದೊಂದು ಟಿಪ್ಸ್. ಉಕ್ಕಿ ಬರುವಾಗ ತುಪ್ಪ ಹಾಕಿದರೆ ಅದು ಶಾಂತವಾಗುತ್ತದೆ. ಈಗ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಅರ್ಧ ಲೋಟ ಬಿಸಿ ಹಾಲನ್ನು ಹಾಕಬೇಕು. ಇದು ಕೂಡ ಒಂದು ಟಿಪ್ಸ್. ಹಾಲು ಸೇರಿಸುವುದರಿಂದ ಪೊಂಗಲಿಗೆ ನವಿರಾದ ಘಮ ಮತ್ತು ಸ್ವಾದ ಸೇರುತ್ತದೆ. 1-2 ನಿಮಿಷ ಸಣ್ಣ ಉರಿಯಲ್ಲಿ ಇದು ಕುದಿಯುತ್ತಿರಲಿ. ನಾವಿಲ್ಲಿ ಇನ್ನೊಂದು ಒಲೆಯಲ್ಲಿ ಒಗ್ಗರಣೆಗೆ ಸಿದ್ಧತೆ ಮಾಡೋಣ.
ಹೆಸರುಬೇಳೆ ಹುರಿದ ಬಾಣಲೆಯನ್ನೇ ತೆಗೆದುಕೊಳ್ಳೋಣ. ಬಾಣಲೆಗೆ ತುಪ್ಪ ಹಾಕಿದರೆ ಸ್ವಲ್ಪ ಹೊತ್ತು ಬಿಸಿಯಾಗಲು ಬಿಡೋಣ. ಇದಕ್ಕೆ ಗೇರು ಬೀಜ ಹಾಕಿ ಹುರಿದುಕೊಳ್ಳಬೇಕು. ಗೇರು ಬೀಜದ ಚೂರುಗಳು ರುಚಿಯನ್ನು ಹೆಚ್ಚಿಸುತ್ತದೆ. ಗೋಡಂಬಿ ಈಗ ಕೆಂಪಗಾಗಿದೆ. ಒಗ್ಗರಣೆ ಸೊಪ್ಪು ಸೇರಿಸಿ ಹಸಿ ಶುಂಠಿಯನ್ನು ತುರಿದು ಹಾಕಬೇಕು. ಹಿಂಗಿನ ಹುಡಿ ಸೇರಿಸಿ ನಂತರ 2 ಚಮಚ ಜೀರಿಗೆಯನ್ನು ಹಾಕೋಣ. ಎರಡು ಚಮಚ ಕಾಳು ಮೆಣಸನ್ನು ಹದವಾಗಿ ಕುಟ್ಟಿ ತರಿತರಿಯಾಗಿ ಮಾಡಿದರೆ ಸಾಕು. ಒಗ್ಗರಣೆಗೆ ಸೇರಿಸೋಣ. ಕಾಳು ಮೆಣಸು ಉತ್ತಮ ಗುಣಮಟ್ಟದಾಗಿರಲಿ. ಯಾಕೆಂದರೆ ಪೊಂಗಲಿಗೆ ಘಮ ಮತ್ತು ಖಾರದ ಸ್ವಾದ ಕಾಳು ಮೆಣಸಿನಿಂದಲೇ ಬರಬೇಕು. ಈಗ ಒಗ್ಗರಣೆಯನ್ನು ಪೊಂಗಲಿಗೆ ಸೇರಿಸಿದರೆ ಹಬ್ಬದ ರುಚಿ ಪೊಂಗಲ್ ಸಿದ್ಧವಾಯಿತು. ತಿನ್ನುವಾಗ ಮೇಲೊಂದು ಚಮಚ ತುಪ್ಪ ಸೇರಿಸಿ ತಿಂದರೆ ಆಹಾ, ಎಂತಹ ಹಿತವಾದ ರುಚಿ! ಮಾಡಿ ತಿಂದು ನೋಡಿದರೆ ನಿಮಗೇ ಗೊತ್ತಾಗುತ್ತದೆ. ಪೊಂಗಲನ್ನು ಹೀಗೆಯೇ ತಿನ್ನಬಹುದು. ತಮಿಳುನಾಡಿನ ಹೋಟೆಲುಗಳಲ್ಲಿ ಸಾಂಬಾರು ಮತ್ತು ಚಟ್ನಿಯೊಂದಿಗೆ ಪೊಂಗಲನ್ನು ಕೊಡುತ್ತಾರೆ. ಇದಕ್ಕೊಂದು ಸುಲಭದ ನೆಲಗಡಲೆ ಚಟ್ನಿಯನ್ನು ಕೂಡ ಮಾಡೋಣ. ಚಟ್ನಿಗೆ ಬೇಕಾದ ಸಾಮಗ್ರಿಗಳು: ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜ, 6-7 ಹಸಿಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ತೆಂಗಿನ ತುರಿ, ಹಸಿ ಶುಂಠಿ, ಉಪ್ಪು. ಬೆಳ್ಳುಳ್ಳಿ ತಿನ್ನುವವರು ಬೇಕಾದರೆ 4 ಎಸಳು ಬೆಳ್ಳುಳ್ಳಿ ಸೇರಿಸಬಹುದು. ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕಿ ತುರಿವಿಟ್ಟುಕೊಂಡು ಒಂದು ಒಗ್ಗರಣೆ ಹಾಕಿದರೆ ಚಟ್ನಿ ಸಿದ್ಧವಾಗುತ್ತದೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, 1 ಚಮಚ ಉದ್ದಿನ ಬೇಳೆ ಹಾಕಿದರೆ ಸಾಕು. ಪೊಂಗಲ್ ಜೊತೆ ಸವಿಯಲು ರುಚಿಕರ ಸುಲಭದ ಚಟ್ನಿ ಸಿದ್ಧ. ಈ ಬಾರಿಯ ಮಕರ ಸಂಕ್ರಮಣಕ್ಕೆ ನೀವು ಕೂಡ ಈ ರೀತಿಯಲ್ಲಿ ಪೊಂಗಲ್ ಮಾಡಿ ಚಟ್ನಿಯೊಂದಿಗೆ ಸವಿದು ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಇದೊಂದು ಪೌಷ್ಟಿಕ ಆರೋಗ್ಯಪೂರ್ಣ ಆಹಾರವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.